ನೀವು ಒಬ್ಬರು ಇನ್ನೊಬ್ಬರನ್ನು ಸಂಶಯದಿಂದ ನೋಡಬೇಡಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿತ್ತು, ಸಂಶಯಕ್ಕಿಂತ ಕೆಟ್ಟ ರೋಗ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಏಡ್ಸ್ಗೆ ಮದ್ದು ಬರಬಹುದು, ಕ್ಯಾನ್ಸರ್ಗೆ ಮದ್ದು ಬಂದಿದೆ ಅಂತ ನಾನು ಕೇಳಿದ್ದೇನೆ. ಇನ್ನು ಯಾವುದೋ ಮುಂದಿನ ದಿನಮಾನಗಳಲ್ಲಿ ಭೀಕರ ಕಾಯಿಲೆಗಳು ಬರಬಹುದು, ಅದಕ್ಕೂ ಮದ್ದು ಕಂಡು ಹಿಡಿಯುವ ಸಾಮರ್ಥ್ಯ ಮನುಷ್ಯ ಜಗತ್ತಿಗಿದೆ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಒಬ್ಬ ವ್ಯಕ್ತಿ ಸಂಶಯವೆಂಬ ರೋಗಕ್ಕೆ ತುತ್ತಾದರೆ ಅದಕ್ಕೆ ಮದ್ದಿಲ್ಲ. ಅದಕ್ಕಾಗಿ ಒಬ್ಬರು ಇನ್ನೊಬ್ಬರನ್ನು ಸಂಶಯದಿಂದ ನೋಡಬೇಡಿ. ಸಂಬಂಧಗಳಲ್ಲಿ ಬಿರುಕು ಬಿಟ್ಟರೆ, ಒಬ್ಬ ಚಿಂತಕ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಗೋಡೆಯಲ್ಲಿ ಬಿರುಕು ಬಿಟ್ಟರೆ ಗೋಡೆ ಬಿದ್ದು ಹೋಗ್ತದೆ, ಸಂಬಂಧಗಳಲ್ಲಿ ಬಿರುಕು ಬಿಟ್ಟರೆ ಗೋಡೆ ಎದ್ದು ನಿಲ್ಲುತ್ತದೆ. ಗಂಡ ಹೆಂಡತಿಯ ಮಧ್ಯೆ ಗೋಡೆ ಇದೆ ಇವತ್ತು. 4-5 ವರ್ಷಗಳ ತನಕ ಒಂದೇ ಸೂರಿನಲ್ಲಿ ಬದುಕುತ್ತಿರುವಂತಹ ಗಂಡ ಹೆಂಡತಿಯರ ಮಧ್ಯೆ ಮಾತಿಲ್ಲ. ನಾನು ಕೇಳಿದ್ದೇನೆ ಇದನ್ನು. ತಂದೆ ಮಕ್ಕಳ ಮಧ್ಯೆ ಅಡ್ಡಗೋಡೆ ಇದೆ, ಒಡ ಹುಟ್ಟಿದ ಸಹೋದರರ ಮಧ್ಯೆ ಅಡ್ಡಗೋಡೆ ಇದೆ, ಜಾತಿಗಳ ಮಧ್ಯೆ ಅಡ್ಡಗೋಡೆ, ಭಾಷೆಗಳ ಮಧ್ಯೆ ಅಡ್ಡಗೋಡೆ, ರಾಷ್ಟ್ರಗಳ ಮಧ್ಯೆ ಅಡ್ಡಗೋಡೆ ಯಾವಾಗ ನಿರ್ಮಾಣವಾಗುತ್ತದೆ ಅಂತ ಹೇಳಿದರೆ, ಸಂಶಯವೆಂಬ ರೋಗಕ್ಕೆ ನಾವು ಬಲಿಯಾದಾಗ. ಪ್ರವಾದಿಗಳು ಹೇಳಿದ್ದು, ನೀವು ಎಲ್ಲರನ್ನು ವಿಶ್ವಾಸದಿಂದ ಕಾಣಬೇಕು. ಭಾರತೀಯರು, ಕನಿಷ್ಠ ನಾವೆಲ್ಲ ಭಾರತೀಯರು ಎನ್ನುವಂತಹ ಪ್ರಜ್ಞೆ ಬಂದರೆ ಹಿಂದೂ ಮುಸ್ಲಿಂ ಸವರ್ಣೀಯ ದಲಿತ ಎಂಬ ಕಲಹಗಳಾಗಲಿಕ್ಕೆ ಸಾಧ್ಯವಿಲ್ಲ. ಬಹುಸಂಸ್ಕೃತಿಯ ಬಹುಧರ್ಮೀಯ ರಾಷ್ಟ್ರ ನಮ್ಮದು. ನಮ್ಮ ದೇಶದಲ್ಲಿ ನಮ್ಮ ಗುರುಗಳು ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ 3,000 ಜಾತಿಗಳು, 3,000 ಜಾತಿಗಳಲ್ಲಿ ಉಪಜಾತಿಗಳು, ಉಪಜಾತಿಗಳಲ್ಲಿ ಮರಿಜಾತಿಗಳು, ಮರಿಜಾತಿಗಳಲ್ಲಿ ಕಿರಿಜಾತಿಗಳಲ್ಲಿ ಮತ್ತೆ ಕಿರಿಕಿರಿ ಜಾತಿಗಳು ಅಂತ ಹೇಳ್ತಾ ಇದ್ರು. ಇಷ್ಟೆಲ್ಲ ಇದ್ದಾಗಲೂ ನಾವು ಬಹಳ ಅನೋನ್ಯತೆಯಿಂದ ಬದುಕುತ್ತಿದ್ದೇವೆ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಜಾತಿ ಧರ್ಮಗಳ ಮಧ್ಯೆ ಅಡ್ಡಗೋಡೆಯನ್ನು ಕಟ್ಟಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಅವಕಾಶ ಕೊಡುವುದು ಬೇಡ. ಭೂಮಿಯನ್ನು ನೀವು ಅಗೆದು ನೋಡಿ. ಭೂಮಿಯನ್ನು ನೀವು ಅಗೆದರೆ ಪೆಟ್ರೋಲ್ ಸಿಗ್ತದೆ, ಡೀಸೆಲ್ ಸಿಗ್ತದೆ, ನೀರು ಸಿಗ್ತದೆ. ಇನ್ನು ನಮ್ಮ ಕೋಲಾರ ಮತ್ತು ಹಟ್ಟಿ ಕಡೆಗಳಲ್ಲಿ ಅಗೆದರೆ ಚಿನ್ನ ಸಿಗ್ತದೆ, ಇನ್ನು ಕೆಲವು ಕಡೆ ಅಗೆದರೆ ವಜ್ರ ಸಿಗ್ತದೆ. ಆದರೆ ಇಡೀ ಭೂಮಿಯನ್ನು ನೀವು ಅಗೆದರೂ ಎಲ್ಲೂ ಒಂದು ಹನಿ ರಕ್ತ ಸಿಗುವುದಿಲ್ಲ ನಿಮಗೆ. ನನಗೆ ರಕ್ತ ಬೇಕು ಅಂತ ಹೇಳಿದರೆ ನನ್ನಂತಹ ಇನ್ನೊಬ್ಬ ಮನುಷ್ಯನ ದೇಹದಿಂದಲೇ ನಾನು ಅದನ್ನು ಪಡೆಯಬೇಕು. ಪ್ರವಾದಿಗಳು ಹೇಳಿದರು, ಇಷ್ಟೊಂದು ಅಮೂಲ್ಯವಾದ ಆ ರಕ್ತವನ್ನು ನಿಮಗೆ ದೇವನು ನೀಡಿದ್ದಾನೆ. ಜಾತಿ ಧರ್ಮ ಎಂಬ ಸಂಕುಚಿತ ವಿಷಯದಲ್ಲಿ ಕಚ್ಚಾಡಿ ಈ ಪವಿತ್ರವಾದ ರಕ್ತವನ್ನು ಭೂಮಿಗೆ ಚೆಲ್ಲುವಂತಹ ಕೆಲಸ ಮಾಡಬೇಡಿ ಅಂತ. ಪ್ರಜ್ಞೆಯೊಂದಿಗೆ, ಸಹನೆಯೊಂದಿಗೆ, ಸೌಹಾರ್ದತೆಯೊಂದಿಗೆ, ಪ್ರೀತಿ ವಿಶ್ವಾಸದಿಂದ ಬದುಕುವಂತಹ ಸಂದೇಶವನ್ನು ಪ್ರವಾದಿಗಳು ಕೊಟ್ಟರು. ಬದುಕನ್ನು ಬಹಳ ಸರಳವಾಗಿ ಬದುಕಿದರು. ಪ್ರವಾದಿಯ ಒಂದು ವೈಶಿಷ್ಟ್ಯ, ಅವರು ಹೆಚ್ಚು ಬಡವರ ಮಧ್ಯೆ ದಿನಗಳನ್ನು ಕಳೆದರು.